ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ವತಿಯಿಂದ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯ ಬಗ್ಗೆ ತಿಳಿಸಲು ಈಗ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಂತಹ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ವೇದಿಕೆಯಲ್ಲಿ ನಮ್ಮ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಅಧ್ಯಕ್ಷರಾದಂಥ DM ಅಸ್ಲಂರವರಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಯ ಕೋಶಾಧಿಕಾರಿಯಾದಂತಹ ಫಿರೋಜುಲ್ಲಾಲ್ರವರು, ಅದೇ ರೀತಿ ಸಂಸ್ಥೆಯ ಸದಸ್ಯರಾದಂಥ ಅಬ್ದುಲ್ ಲತೀಫ್ ಬೆಂಗರೆ ಅವರು ಮತ್ತು ನಾನು ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಹುಸೇನ್ ಬೋಲಾ ತಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ, ಈಗ ಮುಂದಿನ ವಿಷಯವನ್ನು ನಮ್ಮ ಅಧ್ಯಕ್ಷರು ತಿಳಿಸಲಿದ್ದಾರೆ. ನಾವು ವರ್ಷ ಪ್ರೀತಿ ನಡೆಸಿಕೊಂಡು ಬರುವಂಥ ಇದು ನಮ್ಮ 26ನೇ ವರ್ಷದ ಇಂಡಿಪೆಂಡೆನ್ಸ್ ಕಪ್ ಸ್ಕೂಲ್ ಮತ್ತು ಕಾಲೇಜ್ ಲೆವೆಲಲ್ಲಿ ನಡೆಯುವಂಥ ಈ ಪಂದ್ಯಕೂಟ ಸುಮಾರು 25 ದಿವಸ ಮಂಗಳೂರಿನ ನೆಹರು ಮೈದಾನ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಪಂದ್ಯಕೂಟವನ್ನು ಪೂಜ್ಯ ಮೇಯರ್ ಅವರು ಇದನ್ನು ಉದ್ಘಾಟಿಸಿದ್ದಾರೆ. ಮತ್ತು ವಿರೋಧ ಪಕ್ಷ ನಾಯಕರಾದ ಪ್ರೇಮಚಂದ್ರ ಆಳ್ವ, ಕಾರ್ಪೊರೇಟರ್ ಮಾಜಿ ಮೇಯರ್ ದಿವಾಕರ್, ಕಾರ್ಪೊರೇಟರ್ ಅಬ್ದುಲ್ ಲತೀಫ್, ಶರೀಫ್ ವೈಟ್ ಸ್ಟೋನ್ ಬಿಸ್ನೆಸ್ ಮ್ಯಾನ್, ಅಬ್ದುಲ್ ಲತೀಫ್ ಕಂದಕ್, ರೌಫ್ ಅವರು, ವಿನಯ್ ರಾಜ್ ಇವರು ಈ ಪಂದ್ಯಕೂಟಕ್ಕೆ ಚಾಲನೆ ನೀಡಲಿದ್ದಾರೆ. 25ನೇ ತಾರೀಕು ಬೆಳಿಗ್ಗೆ 9:45. ಇದರಲ್ಲಿ ಸುಮಾರು ಈ ಕ್ರೀಡೆಯ ಜನಪ್ರಿಯತೆ ಏನೆಂದರೆ ವರ್ಷ ಪ್ರೀತಿದು ಹೆಚ್ಚೆಚ್ಚು ತಂಡಗಳು ಭಾಗವಹಿಸ್ತಾ ಇದೆ. ಇದರಲ್ಲಿ ಸುಮಾರು ಈಗಲೇ ಒಂದು ನಮ್ಮ 22 ತಾರೀಕಿಗೆ ನಾವು ಕಡೆಯ ದಿನ ಇವತ್ತಿಟ್ಟಿದ್ದೇವೆ. ಹೈಸ್ಕೂಲ್ ಮತ್ತು ಹೈಯರ್ ಪ್ರೈಮರಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ಗೆ ಸುಮಾರು 130 ತಂಡ ಆಲ್ರೆಡಿ ನೋಂದಣಿ ಆಗಿದೆ. ಮತ್ತು ಈಗ PUC ಮತ್ತು PUCಗೆ 28ನೇ ತಾರೀಕು ಇಟ್ಟಿದ್ದೇವೆ ಕಟೌಟ್ಗೆ ಡೇಟ್. ಕಾಲೇಜ್ ಲೆವೆಲ್ಗೆ ಡಿಗ್ರಿಗೆ 5 ತಾರೀಕು ಆಗಸ್ಟ್ ಇದನ್ನು ನಾವು ಮೆನ್ಷನ್ ಮಾಡಿದ್ದೀವಿ. ಸೊ ಇದರಲ್ಲಿ ಸುಮಾರು 230ಕ್ಕಿಂತ ಹೆಚ್ಚಿನ ತಂಡಗಳು ಭಾಗವಹಿಸಬಹುದು. ಈ ನಮ್ಮ ಫುಟ್ಬಾಲ್ ಅಸೋಸಿಯೇಷನ್ಗೆ ತುಂಬ ದೊಡ್ಡ ಇತಿಹಾಸ ಇದೆ. ಸುಮಾರು 100 ವರ್ಷಕ್ಕಿಂತ ಹೆಚ್ಚಿನ ನಮ್ಮ ಇದರ ಸ್ಥಾಪಕರ ಅಧ್ಯಕ್ಷರಾದ SK ಮೀನ್ ex-MLA ಅವರು SK ಮೀನ್ ಅವರು, ಪಲ್ಲಿ ಜಯರಾಮ್ ಶೆಟ್ಟಿ ಅವರು ಅಂತಾರಾಷ್ಟ್ರೀಯ ಬಂಡ್ ಸಂಘದ ಅಧ್ಯಕ್ಷರಾಗಿದ್ದರು ಮುಂಚಿನ ಫೌಂಡರ್ ಅವರು ಸಹ, ಮತ್ತು ಅಹಮದ್ ಮಾಸ್ಟರ್ ಅವರು, ಹಲವಾರು ನಮ್ಮ ಹಿರಿಯರು ಇದು ಮುಂಚೆಗೆ. ಈಗ ನಾನು ಇದರ ಅಧ್ಯಕ್ಷ ಆಗಿದ್ದೇನೆ. ಇದರಲ್ಲಿ ನಾವು ಕಳೆದ ಸಲ ಸುಮಾರು ಒಂದು 200 ಮಕ್ಕಳು ರಕ್ತದಾನ ಮಾಡಿದ್ದಾರೆ. ನಮ್ಮ 25ನೇ ವರ್ಷದ ನೆನಪಿಗಾಗಿ 250 ಮಕ್ಕಳು. ಮತ್ತು ನಾವು ಡ್ರಗ್ಸ್ ಬಗ್ಗೆ ಮಕ್ಕಳಲ್ಲಿ ಮಾಹಿತಿ ಮೂಡಿಸುವಂಥ ದೊಡ್ಡ ಒಂದು ನಾವು ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗಿ ಮಕ್ಕಳನ್ನು ಅದನ್ನು ನಾವು ಸಹ ಮಾಡಿದ್ದೇವೆ. ಸೊ ಸುಮಾರು ಫುಟ್ಬಾಲ್ ಅಲ್ಲದೆ ನಾವು ತುಂಬ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಮಕ್ಕಳು ಹುಡುಗಿಯರು ಅಂಡರ್ 17ಗೆ ರಾಷ್ಟ್ರೀಯಕ್ಕೆ ಆಡಿದ್ದಾರೆ, ರಾಜ್ಯದಲ್ಲಿ ಆಡ್ತಾ ಇದ್ದಾರೆ. ಈಗ ನಾಲ್ದು ಆಗಸ್ಟ್ 24ಕ್ಕೆ ಅಂಡರ್ 14 ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹುಡುಗಿಯರು ಮತ್ತು ಹುಡುಗರದ್ದು ತಂಡ ಮಿನಿ ಒಲಿಂಪಿಕ್ಸಲ್ಲಿ ಆಡಲಿಕ್ಕೆ ಹೋಗಿದೆ. ಮೊನ್ನೆ ನಮ್ಮದು ಅದರದ್ದು ಆಯ್ಕೆ ಇತ್ತು, ಅದು ಆಯಿತು. ಈಗ 24 ತಾರೀಕಿಗೆ ಹೊರಟಿದ್ದೇವೆ. ಸೊ ಹಲವಾರು, ಯಾಕೆಂದರೆ ಇಲ್ಲಿ ಫುಟ್ಬಾಲ್ ಟೋಟಲಿ ಬೆಳೀತಾ ಉಂಟು. ಮಕ್ಕಳಿಗೆ ಕ್ರೀಡಾಂಗ ಇಲ್ಲ. ಇವಾಗ ಇಲ್ಲಿ ಸುಮಾರು ಕಮ್ಮಿಯಲ್ಲಿ ಒಂದು ಸ್ಕೂಲ್ಗಳು 100-150, ಒಂದೇ ಸ್ಕೂಲ್ಗೆ ಒಂದು 4-5 ಸ್ಕೂಲ್ಗಳಿಗೆ ಕ್ರೀಡಾಂಗ ಇದೆ. ಬೇರೆ ಯಾವುದೇ ಶಾಲೆಗಳಿಗೆ ಸರಿಯಾದ ಕ್ರೀಡೆ ಎಲ್ಲ ಬಂದ ಮೈದಾನದಲ್ಲೇ ಆಡುವಂಥ ಪರಿಸ್ಥಿತಿ. ಸೊ ಅದೇ ಇನ್ನೂ ಒಂದು ನಮ್ಮೊಂದು ದೊಡ್ಡ ಕನಸಿತ್ತು. ಯಾಕೆಂದರೆ ನಮ್ಮ ಈ ಚಿಕ್ಕ ಜಿಲ್ಲೆಯಲ್ಲಿ ನಾವು ಬಿಜಾಪುರ ಹೋದರೆ ಸಹ ಅಲ್ಲಿ ಸಹ ಟರ್ಫ್ ಆಗಿದೆ ಗ್ರೌಂಡ್. ಇತ್ತೀಚೆಗೆ ಚಿಕ್ಕಮಗಳೂರಲ್ಲಿ, ಬ್ಯಾಂಗ್ಳೂರಲ್ಲಿ ಮುಂಚೆಯಿಂದಲೇ ಇದೆ. ಅದು ನಮ್ಮದು ದೊಡ್ಡೊಂದು ಕನಸಿತ್ತು. ಇಲ್ಲಿ ಮಕ್ಕಳು ಏಕೆಂದರೆ ಈ ಡಗ್ಔಟ್ ಅಂತ ಚಿಕ್ಕ ಗ್ರೌಂಡ್ ಆಗಿ ಮಕ್ಕಳದು ಸ್ಕಿಲ್ ಹೋಗ್ತದೆ. ಅಲ್ಲಿ 6 ಸೈಡ್ 5 ಸೈಡ್ ಆಡೋದು, ಅಲ್ಲಿ ಅದಕ್ಕಿಂತ ದೊಡ್ಡ ಗ್ರೌಂಡ್ ಇಲ್ಲ. ಅದು ಪೇ ಮಾಡಿ ಆಡ್ತಾ ಇದ್ದಾರೆ ಮಕ್ಕಳು. ಅದು ತುಂಬ ಇಂಟ್ರೆಸ್ಟ್ ಇದೆ. ಎಲ್ಲ ಒಂದು 3-4 ಇಲ್ಲಿ ಸಿಟಿ ಒಳಗೆ ಇದೆ. ಎಲ್ಲ ಯಾವಾಗ ಸಹ ಅದು ಬ್ಯುಸಿಯೇ ಇರ್ತದೆ. ಸೊ ಆದ್ದರಿಂದ ನಾವು ಹಲವಾರು ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ನಮ್ಮೊಂದು ಅದು ಟರ್ಫ್ ಆಗಬೇಕಂತ. ಒಂದು ಸರಿ ಆಯಿತು, ಅದು ಕೆಲವು ಹಣ ಬಂತು, ಅದು ಮತ್ತೆ ಬ್ರೇಕ್ ಆಯಿತು. ಈಗ ನಮಗೆ ಎಲ್ಲರಿಗೂ ನಿಮಗೊಂದು ಸಂತೋಷದ ವಿಷಯ ಏನೆಂದರೆ, ನಮಗೆ ಸ್ಮಾರ್ಟ್ ಸಿಟಿಯಿಂದ ಅಪ್ರೂವಲ್ ಆಗಿದೆ, ಅವ್ರದ್ದು ಡೈರೆಕ್ಟರ್ ಬೋರ್ಡ್ನಿಂದ. ಅದು ವರ್ಕ್ ಮಾಡ್ರಿ, ಇನ್ನು ನಮ್ಮ ಮ್ಯಾಚ್ ಮುಗಿದ ಕೂಡಲೇ ಕೆಲಸ ಪ್ರಾರಂಭವಾಗ್ತದೆ. ಕಂಪ್ಲೀಟ್ ಆಗಿ ಅದು ಆಸ್ಟ್ರೋ ಟರ್ಫ್ ಆಗ್ತದೆ, ಫುಲ್ ಕ್ರೀಡಾಂಗ. ಸೊ ಮುಂದಕ್ಕೆ, ಯಾಕೆಂದರೆ
ಇನ್ನು ನಮ್ಮ ಮೀಡಿಯಂ ಕ್ಲಾಸ್ ಅವ್ರ ಮಕ್ಕಳಿಗೆ ಅಲ್ಲಿ ಪೇ ಮಾಡಿ ಆಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಎಷ್ಟೇ ಮಕ್ಕಳಿದ್ದಾರೆ ಅವರು. ಸೊ ಅವ್ರಿಗೆ ಒಂದು ದೊಡ್ಡ ಅವಕಾಶ ಸಿಕ್ಕಿದ ಹಾಗೆ ಆಗ್ತದೆ ಆ ಗ್ರೌಂಡ್ ಆದ ಕೂಡಲೇ. ಖಂಡಿತ ಅದು ನಮಗೆ ಡಿಸೆಂಬರ್ ತನಕ ಮುಗಿಬೋದು ಕೆಲಸ ಆಗಿ ಅದು. ಸೊ ಇದು ನಮಗೆ ದೊಡ್ಡ ಒಂದು ಖುಷಿಯ ವಿಷಯ. ಇಷ್ಟು ವರ್ಷದಿಂದ ನಮ್ಮದೊಂದು ದೊಡ್ಡ ಆಸೆ ಇತ್ತು ನಮ್ಮಲ್ಲಿ, ಯಾಕೆಂದರೆ ಒಂದು ನ್ಯಾಷನಲ್ ಲೆವೆಲ್ ಮ್ಯಾಚ್ ನಮಗೆ ಆಡಲಿಕ್ಕೆ ಆಗೋದಿಲ್ಲ. ನಮ್ಮ ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನಿಂದ ನಮಗೆ ಕೆಲವು ಆಫರ್ ಬರ್ತದೆ. ಈವನ್ ನಮಗೆ ಯಾವ ಲೀಗ್ ಮ್ಯಾಚ್ ಏನಿದ್ದಾರೆ ಅಲ್ಲಿಂದ ಇಲ್ಲಿ ಬಂದು ನಮಗೆ ಈಗ ಕಾರಣ ನಮಗೆ ಗ್ರೌಂಡ್ ಇಲ್ಲ ಅಂತ ಒಂದೇ ಕೊರತೆ ಇತ್ತು. ಖಂಡಿತ ಈ ವರ್ಷ ಅದು ನಮಗೆ ಆಗ್ತದೆ ಅಂತ ನಮಗೆ ಭರವಸೆ ಇದೆ. ನಮಗೆ ಅದು ಬೋರ್ಡ್ ಆಫ್ ಡೈರೆಕ್ಟ್ರಿಂದ ಲೆಟ್ರ್ ಬಂದಿದೆ, ನಿಮಗೆ ಬೇಗನೆ ಅಪ್ರೂವಲ್ ಮಾಡಿದ್ದಾರೆ. ವರ್ಕ್ ಆರ್ಡರ್ ಒಂದು ಕೊಡಲಿಕ್ಕೆ ಇದೆ ಅಷ್ಟೇ. ಎನಿಥಿಂಗ್ ಏನಾದರೂ ನಿಮ್ಮ ಇದಕ್ಕೆ ಖಂಡಿತ ನಿಮ್ಮಿಂದಲೇ ಈ ಇಂಡಿಪೆಂಡೆನ್ಸ್ ಕಪ್ ಬೆಳೀಲಿಕ್ಕೆ ನಿಮ್ಮಿಂದ, ನೀವು ಪತ್ರಕರ್ತರು, ನಿಮ್ಮ ಮೀಡಿಯಾ ನಮಗೆ ಬೇಕಾದಷ್ಟು ಹೈಲೈಟ್ ಮಾಡಿದೆ. ಮುಂದಕ್ಕೆ ನಿಮ್ಮ ಸಹಕಾರ ಖಂಡಿತ ಬೇಕು ನಮಗೆ. ಅಲ್ಲಿ ಟರ್ಫ್ ಆಗಲಿಕ್ಕೆ ಸಹ ನಿಮ್ಮದು ದೊಡ್ಡ ಸಪೋರ್ಟ್ ಬೇಕು. ನೀವು ಇದ್ದರೇ ಏನು ಮಾಡುವ ಆಗ್ಬೋದು ಅಂತ ಅನಿಸ್ತೇನೆ ನನಗೆ. ಅದು ಕಾಸ್ಟ್ ಅಂದರೆ ಆಸ್ಟ್ರೋ ಟರ್ಫ್ಗೆ ಅದರಲ್ಲಿ ಕೆಲವು ಕ್ವಾಲಿಟಿ ಇದೆ. ಅದು ಸುಮಾರು ಒಂದು 8 ಕೋಟಿಯಿಂದ ಹಿಡಿದು ಒಂದು 2.5 ಕೋಟಿ ತನಕ. ಅದು ಯಾವುದು ಈಗ ಅವರು ಎಷ್ಟು ಪಾಸ್ ಮಾಡಿದ್ದಾರೆ ಗೊತ್ತಿಲ್ಲ. ಟೋಟಲಿ ನಮ್ಮದು ಮೈದಾನ ಕಂಪ್ಲೀಟ್ ಮೇಂಟೆನ್ಸ್ ಮಾಡಿ ಟರ್ಫು ಮಾಡಬೇಕಿದೆ. ಅದರಲ್ಲಿ ಯಾವ ಐಟಮ್ ಇದು ಅಂತ ಹೇಳ್ತಾರೆ ಕ್ವಾಲಿಟಿ ಇದು ಮಾಡ್ತಾರೆ ಅಂತ ನಮಗೆ ಅದರಲ್ಲಿ ಇದಿಲ್ಲ. ಆದರೆ ನಾವು ಕೊಟ್ಟಿದ್ದೇವೆ ಅವರಿಗೆ, ಇಂಥ ಕ್ವಾಲಿಟಿ ಹಾಕಿದರೆ ಅದು ಉಳಿಬೋದು ಅಂತ. ಅಟ್ಲೀಸ್ಟ್ ಅದಕ್ಕೆ ಎಷ್ಟು ಇದೆ ಅದು ಮೇಂಟೆನೆನ್ಸ್ ಇದೆ, ಮತ್ತು ಅದು ಮಾಡ್ತಾ ಇರಬೇಕಾಗ್ತದೆ. ಯಾವುದು ನಾವು ಒಳ್ಳೆಯದು ಕ್ವಾಲಿಟಿ ಅಂತ ಹೇಳಿದ್ದೇವೆ. ನಮಗೆ ಬೆಸ್ಟ್ ಕ್ವಾಲಿಟಿ ನೀವು ಮಾಡಿ ಕೊಡಬೇಕಂತ. ನೋಡಿ, ಈಗ ಅದು ಏನು ಮಾಡೋದು, ಅಭಯ್ ಚಂದ್ರ ಅವರು ಕ್ರೀಡಾ ಸಚಿವರಾಗಿದ್ದಾಗ ನಾವೊಂದು 2 ಕೋಟಿ ಆವಾಗ ನಾವು ನ್ಯಾಚುರಲ್ ಟರ್ಫ್ ಮಾಡುವಂಥ ಎಲ್ಲ ಆಗಿತ್ತು. 1 ಕೋಟಿ ರೂಪಾಯಿ ಬಂದಿತ್ತು. ಅದು ಏನಾಯ್ತು ಅಂದರೆ PWDಗೆ ಹೋಯಿತು ಕಾಂಟ್ರಾಕ್ಟ್. PWDಗೆ ಅದರದ್ದು ಏನು ಅವ್ರಿಗೆ ಗಂಧಗಾಲಿ ಗೊತ್ತಿರಲಿಲ್ಲ. ಮತ್ತು ನಾವು ತಂದು ಜನರನ್ನು ಮಾಡಿ ಎಲ್ಲ ಮಾಡಿ ಅದು 2 ಕೋಟಿಗೆ 1 ಕೋಟಿ ಪಾಸ್ ಆಯಿತು. ಮತ್ತು ಅದು ಬಜೆಟ್ 1.25 ತನಕ ಆಗ್ತದೆ ಅಂತ ಆಯಿತು. ಅದು ರಿಟರ್ನ್ ಸರ್ಕಾರಕ್ಕೆ ಹೋಯಿತು. ಅದು ಯಾಕೆ ನೀವು 2 ಸರಿ ಅದು ಟೆಂಡರ್ ಕರೆದಿದ್ದರು. ಸೊ ಅದು ತುಂಬ ಇದೆ ಅದರದ್ದು ಕತೆ. ನಮಗೆ ಏನೆಂದರೆ ಯಾವುದೇ ಪೊಲಿಟಿಕಲ್ ಇಲ್ಲದೆ ಏನಿದ್ದರೆ ನಮ್ಮ ಒಂದು ಆಸೆ ಇದೆ, ಆ ಮಕ್ಕಳಲ್ಲಿ ಟರ್ಫಲ್ಲಿ ಆಡಬೇಕು, ಅಲ್ಲಿ ಒಳ್ಳೆ ಮ್ಯಾಚ್ ನಡಿಬೇಕು, ಮುಂದಿನ ಮಕ್ಕಳಿಗೆ ಅಲ್ಲಿ ಒಂದು ಚಂದದ್ದು. ಯಾಕೆಂದರೆ ಅಲ್ಲಿದ್ದು ಪರಿಸ್ಥಿತಿ ನೀವು ನೋಡಿದರೆ ಬಂದರೆ ನಿಮಗೆ ಗೊತ್ತುಂಟು. ಅದನ್ನು ನೀವು ನೋಡ್ತೀರಿ, ಅಲ್ಲಿ ಕಂಪ್ಲೀಟ್ ಆ ಗ್ರೌಂಡ್ ಎಂಥದ್ದು ಮಾಡಿ ಇಟ್ಟಿದ್ದಾರೆ ಅಂದರೆ ಎಲ್ಲ ಅಲ್ಲಿ ಭಿಕ್ಷುಕರು ಅವರು ಬಂದು ಅಲ್ಲಿ ಈಗ ಇದೆಲ್ಲೊಂದು ಆದರೆ ಒಂದು ಸಿಸ್ಟಮೆಟಿಕ್ ಆಗ್ಬೋದು. ಒಂದು ಗೇಟ್ ಬಂದ್ ಮಾಡಿ ಇಟ್ಟು ಎಲ್ಲ ಚಂದ ರೀತಿಯಲ್ಲಿ ಆಡ್ಬೋದು. ಮತ್ತು ನಮಗೆ ಸಹ ಅದು ಮೇಂಟೈನ್ ಮಾಡಲಿಕ್ಕೆ ಖರ್ಚು, ಅದನ್ನು ನಮಗೆ ತೊಂದರೆ, ನಾವು ಅಸೋಸಿಯೇಷನ್ ಮುಖಾಂತರ ಮಾಡ್ತೇವೆ. ಸೊ ಒಂದು ಸರಿ ಅದು ಕರೆಕ್ಟಾಗಿ ಮಾಡಿ ಸಿಕ್ಕಿದರೆ ಉಂಟಾದರೆ ಮೈದಾನ ಈ ಒಳ್ಳೆ ಸ್ಮಾರ್ಟ್ ಸಿಟಿಗೆ ಸಹ ಒಂದು ವರ್ತ್ ಅಂತ, ಅದು ಅವ್ರದ್ದು ಏನಾದರೂ ಒಂದು ಒಳ್ಳೆ ಕೆಲಸ ಆಗಿದೆ ಅಂತ.